ಧಾರವಾಡದಲ್ಲಿ ಮೆಣಸಿನಕಾಯಿ ಬೆಳೆ ಒಣಗಿಬಿಟ್ಟಿದೆ. ಕಾಯಿ ಹಣ್ಣಾಗಿ ಕೆಂಪಾಗಿ ಒಣಗೋ ಹಂತದಲ್ಲೇ ಹಾಳಾಗಿದೆ. ನವಲಗುಂದ ಭಾಗದ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೆಂಪು ಮೆಣಸಿನಕಾಯಿ ಬೆಳೆ ಈ ಸಾರಿ ಕೂಡ ಬಂಪರ್ ಬೆಲೆ ಇರ್ತಕ್ಕಂಥದ್ದು. ಆದರೆ ಚೆನ್ನಾಗಿ ಗಿಡ ಬಂದಿದ್ರು ಕೂಡ ಮೆಣಸಿನಕಾಯಿ ಕೈಗೆ ಬಂದಿಲ್ಲ. ಜಿಲ್ಲೆಯಲ್ಲಿ ಒಟ್ಟು 7,246 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಉಂಟಾಗಿದೆ. ನೋಡಿ, ಅದು ಕೆಂಪಾಗಿ ಹಣ್ಣಾದ ನಂತರ ಹಾಳಾಗ್ಬಿಟ್ಟಿದೆ ಪಾಪ. ಹಾಗಾಗಿ ಸಾಕಷ್ಟು ತೊಂದರೆ ಆಗಿದೆ ರೈತರಿಗೆ. ಬೆಳೆ ಕೈಗೆ ಬಾರದೆ ಲಾಸ್ ಆಗಿದೆ. ಮೆಣಸಿನಕಾಯಿ ಟೈಪ್ ನಮ್ಮ ಕಡೆ ಒಂದು 7,000 ಹೆಕ್ಟರ್ ಚೆನ್ನಾಗಿ ಬಂದಿತ್ತು. ಮಳೆ ಗಿಳಿ ಆಗಿತ್ತು. ರೈತರಿಗೇನೋ ಖುಷಿ ಸಂಗತಿ ಅಂತ ಹೇಳ್ತಾರೆ. ನಾವು ಒಂದು ಉಲ್ಲಾಸದಿಂದ ಅದನ್ನು ಬೆಳೆ ಜಾಪಾನ ಮಾಡಿದ್ದೀವಿ. ಈಗ ಕೊಯ್ಲು ಟೈಮ್ಗೆ ಅದನ್ನು ಬಿಡಿಸೋ ಟೈಮ್ಕನ ಏನೈತಿ, ಅದಕ್ಕೆ ರೋಗ ಬಿದ್ದ ಟೈಪ್ ಆಗಿ ಹಸಿರು ಅದು ಕೆಂಪು ಬಣ್ಣ ತಿರುಗಿಸಿ ಅದು ಕೆಟ್ಟ ಕಾರ ಇದಾಗಿ ಹೋಗ್ಬಿಟ್ಟೈತಿ. ಏನು ಎಲ್ಲ ಒಣಗಿ ಒಂದು ಟೈಪ್ ಹಸಿರು ಇದಾಗಿ ಬೂದಿ ರೋಗ ಬಿದ್ದು ಅದು ಹಾಳಾಗೈತಿ. ಮತ್ತು ಪರಿಹಾರವನ್ನು ಸರ್ಕಾರ ಮೊದಲಿಗೆ ಆದ್ರೂ ಪರಿಹಾರ ಮೆಣಸಿನಕಾಯಿ ಚೆನ್ನಾಗಿ ಪೀಕ್ ಬಂದು ಕೂಡ ಸಕಾಲಕ್ಕೆ ಮಳೆ ಅಭಾವ ಆಗಿ ಕಾಯಿಲ್ಲ ಬೂದಿ ರೋಗ ಬಿದ್ದು ಕಾಯಿಲ್ಲ ಕೆಟ್ಟ ಎಲ್ಲ ಎಣ್ಣೆ ಎಲ್ಲ ಥರದ ಎಣ್ಣೆ ಹೊಡೆದೇವೆ. ಎಲ್ಲ ಕಂಪ್ನಿ ಎಣ್ಣೆ ಯೂಸ್ ಮಾಡೇವಿ. ಆದರೆ ಬಟ್ ಅದು ಪ್ರಯೋಜನ ಆಗಿಲ್ಲ. ಧಾರವಾಡಲ್ಲಿ ಖರ್ಚೇ ಇಲ್ಲ ಸರ್. ಖರ್ಚು ಮಾಡಿದ್ದು ಅದು ಪೀಕ್ ಚಲೋ ಬಂದು ರೇಟ್ ಸಿಗ್ತಿಲ್ಲ. ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕು. ನಾವು ಪೀಕ್ ಬಂದಿಲ್ಲ ಸಿಗ್ತಿತ್ತು. ಆದ್ರೆ ಪೀಕು ಇಲ್ಲ, ಬೆಳೆನೂ ಇಲ್ಲ. ಧಾರವಾಡದಲ್ಲಿ ರೈತರಿಗೆ ಅರೆಕಾಸಿನ ಪರಿಹಾರವನ್ನ ವಿತರಣೆ ಮಾಡಲಾಗಿದೆ ಎನ್ನುವ ವಿಚಾರ ಕೇಳಿ ಬರ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ 65,000 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿತ್ತು. ಪ್ರತಿ ಎಕರೆಗೆ ಕೇವಲ 1,700 ರೂಪಾಯಿಂದ 1,800 ರೂಪಾಯಿ ಪರಿಹಾರದ ಹಣವನ್ನ ಜಮೆ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ 19,058 ರೈತರಿಗೆ ಪರಿಹಾರ ವಿತರಣೆ ಮಾಡಲಾಗಿದೆ. ರಸಗೊಬ್ಬರದ ಖರ್ಚಿಗೂ ಸಾಕಾಗದ ಸರ್ಕಾರದ ಪರಿಹಾರ. ಈ ಪರಿಹಾರವನ್ನು ಇಟ್ಕೊಂಡು ಏನ್ ಮಾಡೋದು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಧಾರವಾಡ ಭಾಗದ ರೈತರು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. 6,34,00,000 ಪರಿಹಾರ ವಿತರಣೆ ಹೆಸರಿಗೆ ಕೋಟಿ ಪರಿಹಾರ. ಆದ್ರೆ ರೈತನ ಖಾತೆಗೆ ಜಮೆ ಆಗ್ತಾ ಇರೋದು ಕೇವಲ 100 ರೂಪಾಯಿ ಮಾತ್ರ. ಸರ್ಕಾರ ಕೊಡ್ತಾ ಇರುವಂತ ಪರಿಹಾರ ಅನ್ನದಾತನ ರಸಗೊಬ್ಬರದ ಖರ್ಚಿಗೂ ಕೂಡ ಸಾಕಾಗುತ್ತಿಲ್ವಾ ಅನ್ನುವ ವಿಚಾರಗಳಿಗೆ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಬಿಡಿಗಾಸಿನ ಪರಿಹಾರ ಯಾತಕ್ಕೆ ಅನ್ನೋದು ರೈತನ ಪ್ರಶ್ನೆ. ಪ್ರತಿ ಎಕರೆಗೆ 10,000 ರಿಂದ 15,000 ರೂಪಾಯಿ ಪರಿಹಾರ ಕೊಡಬೇಕು. 1,700 ರೂಪಾಯಿ 1,800 ರೂಪಾಯಿ ಪರಿಹಾರವನ್ನ ಸರ್ಕಾರ ನೀಡೋದು ಬೇಡ ಅಂತೇಳಿ, ಜೊತೆಗೆ ತಕ್ಷಣವೇ ಹೆಚ್ಚಿನ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತೇಳಿ, ಒಂದು ವೇಳೆ ಕೊಡದೇ ಇದ್ರೆ ಬೆಳಗಾವಿ ಚಲೋ ಮೂಲಕ ಹೋರಾಟಕ್ಕೆ ಸಿದ್ಧ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾರ್ಕೋಲ್ ಚಳವಳಿ ಮಾಡ್ತೀವಿ ಅಂತೇಳಿ, ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸ್ತೀವಿ ಅಂತ ಹೇಳ್ತಿದ್ದಾರೆ ರೈತರು. ಧಾರವಾಡದಲ್ಲಿ ಮೆಣಸಿನಕಾಯಿ ಬೆಳೆ ಒಣಗಿಬಿಟ್ಟಿದೆ. ಕಾಯಿ ಹಣ್ಣಾಗಿ ಕೆಂಪಾಗಿ ಒಣಗೋ ಹಂತದಲ್ಲೇ ಹಾಳಾಗಿದೆ. ನವಲಗುಂದ ಭಾಗದ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೆಂಪು ಮೆಣಸಿನಕಾಯಿ ಬೆಳೆ ಈ ಸಾರಿ ಕೂಡ ಬಂಪರ್ ಬೆಲೆ ಇರ್ತಕ್ಕಂಥದ್ದು. ಆದರೆ ಚೆನ್ನಾಗಿ ಗಿಡ ಬಂದಿದ್ರು ಕೂಡ ಮೆಣಸಿನಕಾಯಿ ಕೈಗೆ ಬಂದಿಲ್ಲ. ಜಿಲ್ಲೆಯಲ್ಲಿ ಒಟ್ಟು 7,246 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಉಂಟಾಗಿದೆ. ನೋಡಿ, ಅದು ಕೆಂಪಾಗಿ ಹಣ್ಣಾದ ನಂತರ ಹಾಳಾಗ್ಬಿಟ್ಟಿದೆ ಪಾಪ. ಹಾಗಾಗಿ ಸಾಕಷ್ಟು ತೊಂದರೆ ಆಗಿದೆ ರೈತರಿಗೆ. ಬೆಳೆ ಕೈಗೆ ಬಾರದೆ ಲಾಸ್ ಆಗಿದೆ. ಮೆಣಸಿನಕಾಯಿ ಟೈಪ್ ನಮ್ಮ ಕಡೆ ಒಂದು 7,000 ಹೆಕ್ಟರ್ ಚೆನ್ನಾಗಿ ಬಂದಿತ್ತು. ಮಳೆ ಗಿಳಿ ಆಗಿತ್ತು. ರೈತರಿಗೇನೋ ಖುಷಿ ಸಂಗತಿ ಅಂತ ಹೇಳ್ತಾರೆ. ನಾವು ಒಂದು ಉಲ್ಲಾಸದಿಂದ ಅದನ್ನು ಬೆಳೆ ಜಾಪಾನ ಮಾಡಿದ್ದೀವಿ. ಈಗ ಕೊಯ್ಲು ಟೈಮ್ಗೆ ಅದನ್ನು ಬಿಡಿಸೋ ಟೈಮ್ಕನ ಏನೈತಿ, ಅದಕ್ಕೆ ರೋಗ ಬಿದ್ದ ಟೈಪ್ ಆಗಿ ಹಸಿರು ಅದು ಕೆಂಪು ಬಣ್ಣ ತಿರುಗಿಸಿ ಅದು ಕೆಟ್ಟ ಕಾರ ಇದಾಗಿ ಹೋಗ್ಬಿಟ್ಟೈತಿ. ಏನು ಎಲ್ಲ ಒಣಗಿ ಒಂದು ಟೈಪ್ ಹಸಿರು ಇದಾಗಿ ಬೂದಿ ರೋಗ ಬಿದ್ದು ಅದು ಹಾಳಾಗೈತಿ. ಮತ್ತು ಪರಿಹಾರವನ್ನು ಸರ್ಕಾರ ಮೊದಲಿಗೆ ಆದ್ರೂ ಪರಿಹಾರ ಮೆಣಸಿನಕಾಯಿ ಚೆನ್ನಾಗಿ ಪೀಕ್ ಬಂದು ಕೂಡ ಸಕಾಲಕ್ಕೆ ಮಳೆ ಅಭಾವ ಆಗಿ ಕಾಯಿಲ್ಲ ಬೂದಿ ರೋಗ ಬಿದ್ದು ಕಾಯಿಲ್ಲ ಕೆಟ್ಟ ಎಲ್ಲ ಎಣ್ಣೆ ಎಲ್ಲ ಥರದ ಎಣ್ಣೆ ಹೊಡೆದೇವೆ. ಎಲ್ಲ ಕಂಪ್ನಿ ಎಣ್ಣೆ ಯೂಸ್ ಮಾಡೇವಿ. ಆದರೆ ಬಟ್ ಅದು ಪ್ರಯೋಜನ ಆಗಿಲ್ಲ. ಧಾರವಾಡಲ್ಲಿ ಖರ್ಚೇ ಇಲ್ಲ ಸರ್. ಖರ್ಚು ಮಾಡಿದ್ದು ಅದು ಪೀಕ್ ಚಲೋ ಬಂದು ರೇಟ್ ಸಿಗ್ತಿಲ್ಲ. ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕು. ನಾವು ಪೀಕ್ ಬಂದಿಲ್ಲ ಸಿಗ್ತಿತ್ತು. ಆದ್ರೆ ಪೀಕು ಇಲ್ಲ, ಬೆಳೆನೂ ಇಲ್ಲ.
ಧಾರವಾಡದಲ್ಲಿ ರೈತರಿಗೆ ಅರೆಕಾಸಿನ ಪರಿಹಾರವನ್ನ ವಿತರಣೆ ಮಾಡಲಾಗಿದೆ ಎನ್ನುವ ವಿಚಾರ ಕೇಳಿಬಂತಾ ಇದೆ. ಇಡೀ ಜಿಲ್ಲೆಯಲ್ಲಿ 65,000 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿತ್ತು. ಪ್ರತಿ ಎಕರೆಗೆ ಕೇವಲ 1,700 ರೂಪಾಯಿಂದ 1,800 ರೂಪಾಯಿ ಪರಿಹಾರದ ಹಣವನ್ನ ಜಮೆ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ 19,058 ರೈತರಿಗೆ ಪರಿಹಾರ ವಿತರಣೆ ಮಾಡಲಾಗಿದೆ. ರಸಗೊಬ್ಬರದ ಖರ್ಚಿಗೂ ಸಾಕಾಗದ ಸರ್ಕಾರದ ಪರಿಹಾರ. ಈ ಪರಿಹಾರವನ್ನು ಇಟ್ಕೊಂಡು ಏನ್ ಮಾಡೋದು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಧಾರವಾಡ ಭಾಗದ ರೈತರು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. 6,34,00,000 ಪರಿಹಾರ ವಿತರಣೆ, ಹೆಸರಿಗೆ ಕೋಟಿ ಪರಿಹಾರ. ಆದ್ರೆ ರೈತನ ಖಾತೆಗೆ ಜಮೆ ಆಗ್ತಾ ಇರೋದು ಕೇವಲ 100 ರೂಪಾಯಿ ಮಾತ್ರ. ಸರ್ಕಾರ ಕೊಡ್ತಾ ಇರುವಂತ ಪರಿಹಾರ ಅನ್ನದಾತನ ರಸಗೊಬ್ಬರದ ಖರ್ಚಿಗೂ ಕೂಡ ಸಾಕಾಗುತ್ತಿಲ್ವಾ ಅನ್ನುವ ವಿಚಾರಗಳಿಗೆ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಬಿಡಿಗಾಸಿನ ಪರಿಹಾರ ಯಾತಕ್ಕೆ ಅನ್ನೋದು ರೈತನ ಪ್ರಶ್ನೆ. ಪ್ರತಿ ಎಕರೆಗೆ 10,000 ರಿಂದ 15,000 ರೂಪಾಯಿ ಪರಿಹಾರ ಕೊಡಬೇಕು. 1,700 ರೂಪಾಯಿ 1,800 ರೂಪಾಯಿ ಪರಿಹಾರವನ್ನ ಸರ್ಕಾರ ನೀಡೋದು ಬೇಡ ಅಂತೇಳಿ, ಜೊತೆಗೆ ತಕ್ಷಣವೇ ಹೆಚ್ಚಿನ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತೇಳಿ, ಒಂದು ವೇಳೆ ಕೊಡದೇ ಇದ್ರೆ ಬೆಳಗಾವಿ ಚಲೋ ಮೂಲಕ ಹೋರಾಟಕ್ಕೆ ಸಿದ್ಧ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾರ್ಕೋಲ್ ಚಳವಳಿ ಮಾಡ್ತೀವಿ ಅಂತೇಳಿ, ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸ್ತೀವಿ ಅಂತ ಹೇಳ್ತಿದ್ದಾರೆ ರೈತರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.